Welcome to Success Coaching Academy. I'm Chetan. I have a 10 years of experience in aptitude training. ಸೊ ಇವತ್ತಿನ ದಿನ ನಾನು ಪ್ರೀವಿಯಸ್ ಇಯರ್ ಪೇಪರ್ನ ಡಿಸ್ಕಸ್ ಮಾಡ್ತಾ ಇದ್ದೀನಿ. ಸುಮಾರಷ್ಟು ಜನ ಸ್ಟೂಡೆಂಟ್ಸು ಕಮೆಂಟ್ ಬಾಕ್ಸಲ್ಲಿ ಪರ್ಸ್ನಲಿ ಕೇಳಿದರು ಪ್ರೀವಿಯಸ್ ಪೇಪರ್ ಮೇಲೆ ಡಿಸ್ಕಸ್ ಮಾಡಿ ಅಂತ ಹೇಳಿ. ಸೊ ಅದ್ರ ಮೂಲಕ ಈ ವಿಡಿಯೋಗೆ ನಾನು ವೆಲ್ಕಮ್ ಮಾಡ್ತಾ ಫಸ್ಟ್ ಕ್ವಶನ್ಸ್ನ ಡಿಸ್ಕಸ್ ಮಾಡೋದಕ್ಕೆ ಹೋಗ್ತಾ ಇದ್ದೀನಿ. If the twice the numerator of a fraction decreased by 50% and thrice the denominator increased by 200%, the resultant fraction will be 121 by 150. What was the original fraction ಅಂತ ಕೇಳಿದ್ದಾರೆ. ಸೊ ಇನಿಷಿಯಲಿ ನೀವು ಫ್ರ್ಯಾಕ್ಷನನ್ನು ಎಕ್ಸ್ ಬೈ ವೈ ಅಂತ ಕನ್ಸಿಡರ್ ಮಾಡಬೇಕಾಗತ್ತೆ ಅಥವಾ ಎ ಬೈ ಬಿ. ಇನಿಷಿಯಲಿ 100% ಇರುತ್ತೆ ಅಂತ ತಗೊಳ್ಳಿ. ಸೊ ಎಕ್ಸು 100% ಇರುತ್ತೆ, ವೈ ಅಂದರೆ ನ್ಯೂಮರೇಟ್ರು 100% ಇರುತ್ತೆ, ಡಿನೋಮಿನೇಟ್ರು 100% ಇರುತ್ತೆ. ಅವ್ರು ಏನು ಹೇಳ್ತಾರೆ ಅದನ್ನು ಫಾಲೋ ಮಾಡ್ತಾ ಹೋಗೋಣ. ಟ್ವೈಸ್ ದ ನ್ಯೂಮರೇಟ್ರ್ ಅಂತ ಹೇಳಿದ್ದಾರೆ, ಅಂದರೆ 2 ಟೈಮ್ಸ್ ಆಫ್ ಎಕ್ಸ್ ಅಂತ ಅನ್ಕೋಬೋದು. ಟ್ವೈಸ್ ದ ನ್ಯೂಮರೇಟರ್ ಆಫ್ ಎ ಫ್ರ್ಯಾಕ್ಷನ್ ಡಿಕ್ರೀಸ್ಡ್ ಬೈ 50% ಅಂತ ಹೇಳಿದ್ದಾರೆ. ನಾನು ಆಲ್ರೆಡಿ ಹೇಳಿದ್ದೀನಿ ದಟ್ ಇಸ್ 100% ಇದೆ ಅಂತ ಹೇಳಿದ್ರೆ ಡಿಕ್ರೀಸ್ ಆದರೆ ಎಷ್ಟಾಗುತ್ತೆ, ಇಟ್ ಬಿಕಮ್ 50%. 100% ಇದ್ದಿದ್ದು 50% ಆಗಿದೆ ಅಂತ. ಆ್ಯಂಡ್ ಥ್ರೈಸ್ ದ ಡಿನಾಮಿನೇಟರ್ ಅಂತ ಹೇಳಿದ್ದಾರೆ. ಡಿನಾಮಿನೇಟರ್ ವ್ಯಾಲ್ಯೂ ವೈ ಅಂತ ಬರ್ಕೊಂಡಿರೋದು, ಇಟ್ ಬಿಕಮ್ಸ್ 3 ಟೈಮ್ಸ್ ಆಫ್ ವೈ. ಆ್ಯಂಡ್ ಇನ್ಕ್ರೀಸ್ ಬೈ 200% ಅಂತ ಹೇಳಿದ್ದಾರೆ. ಇನಿಷಿಯಲಿ ದಟ್ ಇಸ್ 100% ಇದ್ದಿದ್ದು 200% ಇನ್ಕ್ರೀಸ್ ಆದರೆ 200ನ ಆ್ಯಡ್ ಮಾಡಿ, ದಟ್ ಬಿಕಮ್ಸ್ 300%. 300% ಆಗುತ್ತೆ. ದ ರಿಸಲ್ಟೆಂಟ್, ಇದರಿಂದ ಬರೋ ರಿಸಲ್ಟ್ ವ್ಯಾಲ್ಯೂ ಏನಾಗಿರುತ್ತೆ ಅಂತ ಹೇಳಿದ್ರೆ 121 by 150 ಆಗಿದೆ ಅಂತ ಅವರೇ ಹೇಳಿದ್ದಾರೆ. ದೆನ್ ವಾಟ್ ವಾಸ್ ದ ಒರಿಜಿನಲ್ ಫ್ರ್ಯಾಕ್ಷನ್ ಅಂದರೆ ಎಕ್ಸ್ ಬೈ ವೈ ಎಷ್ಟಾಗುತ್ತೆ ಅಂತ ಫೈಂಡ್ ಔಟ್ ಮಾಡಬೇಕು. ನೋಡಿ ಇದನ್ನು ಸಾಲ್ವ್ ಮಾಡಿದ್ರೆ ನಮಗೆ ಸಿಂಪಲಾಗಿ ಆನ್ಸರ್ ಸಿಗುತ್ತೆ. 51 ಟೈಮ್ 52 ಟೈಮ್ಸ್ 2 ಗೆಟ್ ಕ್ಯಾನ್ಸಲ್, ಅಂದರೆ ನ್ಯೂಮರೇಟ್ರಲ್ಲಿ ನಮಗೆ ಇನ್ನು ಎಕ್ಸ್ ಉಳ್ಕೊಳ್ಳುತ್ತೆ ಅಷ್ಟೇ. ಅದೇ ರೀತಿ ಡಿನಾಮಿನೇಟ್ರಲ್ಲಿ 101 ಟೈಮ್ಸ್ 103 ಟೈಮ್ಸ್ 3 3s ಏನಾಗುತ್ತೆ 9 ವೈ ಆಗುತ್ತೆ. ದಟ್ ಈಸ್ ಈಕ್ವಲ್ಸ್ ಟು 121 by 150. ಇಲ್ಲಿ 9 ಈ ಕಡೆ ಕಳಿಸಿದ್ರೆ ನನಗೆ ಎಕ್ಸ್ ಬೈ ವೈ ಅಷ್ಟೇ ಬೇಕು. 9ಅನ್ನು ನಾನು ಈ ಕಡೆ ಕಳಿಸಿದ್ರೆ ಏನಾಗುತ್ತೆ, ಮಲ್ಟಿಪ್ಲೈ ಆಗುತ್ತೆ. ನಾನು ಇಲ್ಲಿ ಬರ್ಕೋತೀನಿ ನೋಡಿ, ಎಕ್ಸ್ ಬೈ ವೈ ಈಸ್ ಈಕ್ವಲ್ಸ್ ಟು 121 ಇಂಟು 9 ಆಗುತ್ತೆ. ಇಲ್ಲಿ ಡಿನಾಮಿನೇಟ್ರಲ್ಲಿರೋ 9 ಈ ಕಡೆ ಹೋದರೆ ಏನಾಗುತ್ತೆ, ಮಲ್ಟಿಪ್ಲೈ ಆಗುತ್ತೆ. ಡಿವಿಷನ್ 150. ಎಕ್ಸ್ ಬೈ ವೈ ನೋಡಿ 9ಇಂದ ಮಲ್ಟಿಪ್ಲೈ ಮಾಡಿ, 9 1s 9, 9 2s 18, ಕ್ಯಾರಿ 1, 9 1s 9, ಅಗೈನ್ 1 ಆ್ಯಡ್ ಆಗುತ್ತೆ, ದಟ್ ಇಸ್ 1089 by 150. ಫರ್ದರ್ ಡಿವೈಡ್ ಮಾಡಬೇಕಾ ನೋಡಿ. ಸೊ ಇಲ್ಲಿ ಆಪ್ಷನಲ್ಲಿ ಇದೇ ಇರೋದ್ರಿಂದ ಫರ್ದರ್ ಡಿವೈಡ್ ಮಾಡೋದಕ್ಕೇನು ಹೋಗಬೇಡಿ, ದಟ್ ಇಸ್ ಆಪ್ಷನ್ ಸಿನ ಪಿಕ್ ಮಾಡ್ಬೋದು. ಸೊ ಬೇಸಿಕ್ ಕಾನ್ಸೆಪ್ಟ್ಸ್ ಮೇಲೆ ಈ ಕ್ವಶನ್ನ ಕೇಳಿದ್ದಾರೆ. ಇಟ್ ಈಸ್ ವೆರಿ ಈಸಿ. ಅಂದರೆ ನಿಮಗೆ ಬೇಸಿಕ್ ಕಾನ್ಸೆಪ್ಟ್ಸ್ ಗೊತ್ತಿರಬೇಕು. ಬೇಸಿಕ್ಸ್ ಕಾನ್ಸೆಪ್ಟ್ಸ್ ಗೊತ್ತಿರಲಿಲ್ಲ ಅಂದರೆ ಅದ್ರ ಮೇಲೆ ವರ್ಕ್ ಮಾಡಿ. ನೆಕ್ಸ್ಟ್ ಕ್ವಶನ್. ಇನ್ ದ ನಂಬರ್ ಸೀರೀಸ್ 3 9 15 21 ವಾಟ್ ಈಸ್ ದ 20th ಟರ್ಮ್ ಅಂತ ಕೇಳಿದ್ದಾರೆ. ಇಟ್ ಈಸ್ ಅ ಪ್ರೋಗ್ರೆಷನ್. ಸೊ ಈ ಸೀರೀಸ್ ಆರ್ಡರ್ ನಾನು ತಿಳ್ಕೊಬೇಕಾಗತ್ತೆ. 3 9 15 21 ಸೊ ಆನ್ 20th ಟರ್ಮ್ನ ಕಂಡುಹಿಡ್ಕೋಬೇಕಾಗತ್ತೆ. ಯಾವ ಆರ್ಡರಲ್ಲಿದೆ ನೋಡಿ. ಸೊ ಇಫ್ ಡಿಫ್ರೆನ್ಸಸ್ ಆರ್ ಸೇಮ್ ದಟ್ ಇಸ್ ಅರ್ಥಮೆಟಿಕ್ ಪ್ರೋಗ್ರೆಷನ್ ಅಂತ ಹೇಳ್ಬೋದು. ನೋಡಿ ಹಿಯರ್ ಡಿಫ್ರೆನ್ಸ್ ಇಸ್ 6, 9 to 15 ಎಷ್ಟಿದೆ, 6 ಇದೆ. ಅಗೈನ್ 15 to 21 6 ಇದೆ. ಸೊ ಇಫ್ ದ ಡಿಫ್ರೆನ್ಸಸ್ ಆರ್ ಸೇಮ್ ವಿ ಕ್ಯಾನ್ ಸೇ ಇಟ್ ಇಸ್ ಅರ್ಥಮೆಟಿಕ್ ಪ್ರೋಗ್ರೆಷನ್ಸ್. ಅರ್ಥಮೆಟಿಕ್ ಪ್ರೋಗ್ರೆಷನ್ಸಲ್ಲಿ nth ಟರ್ಮ್ನ ಫೈಂಡ್ ಔಟ್ ಮಾಡೋದಕ್ಕೆ ನಿಮ್ಗೊಂದು ಬೇಸಿಕ್ ಫಾರ್ಮುಲಾ ಗೊತ್ತಿರುತ್ತೆ. ದಟ್ ಇಸ್ Tn ಈಸ್ ಈಕ್ವಲ್ಸ್ ಟು a ಪ್ಲಸ್ n ಮೈನಸ್ 1 ಇಂಟು ಡಿ ಅಂತ ಹಾಕಬೇಕಾಗತ್ತೆ. ಅಂದರೆ ಇಲ್ಲಿ ನಾವು T20th ಟರ್ಮ್ನ ಫೈಂಡ್ ಔಟ್ ಮಾಡಬೇಕು. ದಟ್ ಇಸ್ ಫಸ್ಟ್ ಟರ್ಮ್ ಅಂದರೆ ಎ, ಫಸ್ಟ್ ಟರ್ಮ್ ಅಂತ ಹೇಳಿದ್ರೆ ಎ, ದಟ್ ಇಸ್ 3 ಸಬ್ಸ್ಟಿಟ್ಯೂಟ್ ಮಾಡ್ತಿದ್ದೀನಿ. ಪ್ಲಸ್ nth ಟರ್ಮ್ ಅಂದರೆ ವಿ ನೀಡ್ ಟು ಫೈಂಡ್ ಔಟ್ 20th ಟರ್ಮ್, 20 ಮೈನಸ್ 1. ಡಿ ಅಂದರೆ ಕಾಮನ್ ಡಿಫ್ರೆನ್ಸ್, ದಟ್ ಇಸ್ 6ನ ಮಲ್ಟಿಪ್ಲೈ ಮಾಡ್ತಿದ್ದೀನಿ. ಸೊ ಫೈನಲಿ ನಮ್ಗೆ ಏನು ಸಿಗುತ್ತೆ, 3 ಪ್ಲಸ್ 20 ಮೈನಸ್ 1 19 ಆಗುತ್ತೆ. 19 ಇಂಟು 6 ದಟ್ ಇಸ್ 3 ಪ್ಲಸ್ 19 ಇಂಟು 6 ದಟ್ ಇಸ್ 114 ಆಗುತ್ತೆ. ಫೈನಲಿ ಯು ವಿಲ್ ಗೆಟ್ 117. T20th is 117. ಸೊ ಆಪ್ಷನ್ನ ಪಿಕ್ ಮಾಡಿ, ಆಪ್ಷನ್ ಡಿನಲ್ಲಿದೆ. ಸೊ ಪ್ರೋಗ್ರೆಷನ್ಸ್ ಐಡಿಯಾ ಇರಬೇಕಾಗತ್ತೆ. ಜನರಲಿ ನಮಗೆ ಅರ್ಥಮೆಟಿಕ್ ಪ್ರೋಗ್ರೆಷನ್ಸು, ಜೊಮೆಟ್ರಿಕ್ ಪ್ರೋಗ್ರೆಷನ್ಸ್ ಮೇಲೆ ಕ್ವಶನ್ಸ್ ಇರುತ್ತೆ. ಐ ಮೂವ್ ಟು ನೆಕ್ಸ್ಟ್ ಕ್ವಶನ್. ಫೈಂಡ್ ದ ರಾಂಗ್ ಟರ್ಮ್ ಇನ್ ದ ಫಾಲೋಯಿಂಗ್ ಸೀರೀಸ್ ಅಂತ ಹೇಳಿದರೆ ಇಟ್ ಇಸ್ ನಂಬರ್ ಸೀರೀಸಿನಲ್ಲೇ ಇದು ಒಂದು ಟೈಪ್ ಆಫ್ ಕ್ವಶನ್ಸು. ನೋಡಿ ನಂಬರ್ಸ್ ಏನೇನಿದೆ, 1 ಇದೆ, ಅಗೈನ್ 2 ಇದೆ, 4 ಇದೆ, 3 6 4 ಅಗೈನ್ 16 ಇದೆ. ಇದರಲ್ಲಿ ರಾಂಗ್ ನಂಬರ್ನ ನಾನು ಚೆಕ್ ಮಾಡಬೇಕಾಗತ್ತೆ, ಫೈಂಡ್ ಔಟ್ ಮಾಡಬೇಕಾಗತ್ತೆ. ಈ ಸೀರೀಸ್ನ ನೋಡಿದ್ರೆ ನಮಗೆ ಆಲ್ಟರ್ನೇಟಿವ್ ಸೀರೀಸ್ ಹೋಗ್ತಾ ಇದೆ ನೋಡಿ. ಜಸ್ಟ್ ನೋಡಿ 1 ಇದೆ, 2 ಇದೆ. ಸೊ ಆ ಟರ್ಮ್ಸಲ್ಲಿ ನೋಡ್ತಾ ಹೋಗಿ 3 ಇದೆ, ಅಗೈನ್ 4 ಇದೆ. ನೆಕ್ಸ್ಟ್ ಬಂದಿದ್ರೆ 5 ಬರೋದು.
ಸೊ ಆ ಟರ್ಮ್ಸಲ್ಲಿ ಒಂದೊಂದು ಇನ್ಕ್ರೀಸ್ ಆಗ್ತಿದೆ. ಇವನ್ ಟರ್ಮ್ ಏನಾಗಿದೆ ನೋಡಿ, ಜಸ್ಟ್ ಅಬ್ಸರ್ವ್ ಮಾಡಿ. ಇವನ್ ಟರ್ಮ್ ಏನಾಗಿದೆ, ಹ್ಯೂರ್ 1 4 6 16 ಇದೆ. ಆರಾಮ್ಸೆ ನಾವು ಗೆಸ್ ಮಾಡ್ಬೋದು. 1ನ ನಾನು 1 ಸ್ಕ್ವೇರ್ ಅಂತ ಬರ್ಕೋಬೋದು, 4ನ ನಾನು 2 ಸ್ಕ್ವೇರ್ ಅಂತ ಬರ್ಕೋಬೋದು. ಅದೇ ರೀತಿ 16ನ ನಾನು 4 ಸ್ಕ್ವೇರ್ ಅಂತ ಬರ್ಕೋಬೋದು. 6ನ ನಾನು ಸ್ಕ್ವೇರ್ ನಂಬರ್ ಆಗಿ ಬರ್ಕೊಳ್ಳೋದಕ್ಕಾಗಲ್ಲ, ದಟ್ ಈಸ್ ದ ರಾಂಗ್ ನಂಬರ್ ಅಂತ ಪ್ಲೇಸ್ ಮಾಡ್ಬೋದು. ಸೊ ರಾಂಗ್ ನಂಬರ್ನ ನಾನು 6 ಅಂತ ಪ್ಲೇಸ್ ಮಾಡ್ಬೋದು. ಸೊ ಆಪ್ಷನ್ ಸಿ ಈಸ್ ರೈಟ್ ಆನ್ಸರ್. ಸೊ ಇದು ಕೂಡ ಇಂಪಾರ್ಟೆಂಟ್ ಟಾಪಿಕ್ ಆಗುತ್ತೆ. ಪ್ರತಿ ಎಕ್ಸಾಮಲ್ಲಿ 1ರಿಂದ 2 ಮಾರ್ಕ್ಸು ಮ್ಯಾಂಡೇಟ್ ಆಗಿ ಈ ಟಾಪಿಕ್ಸಿಂದ ಇರುತ್ತೆ. I'll move to next question. This is letter series question. Letter series also definitely number series ಥರನೇ ಪ್ರತಿ ಎಕ್ಸಾಮ್ಸಲ್ಲೂ 1 or 2 questions ಇದ್ದೇ ಇರುತ್ತೆ. ಸೊ ನೋಡಿ, ಕ್ವಶನ್ ಈಸ್ ಎ ಝೆಡ್ ಎಕ್ಸ್ ಬಿ ವಿ ಟಿ ಸಿ ಆರ್. ಸೊ ಇದನ್ನು ಅನಲೈಸ್ ಮಾಡಿದ್ರೆ ನಮಗೆ ಇದು ಕೂಡ ಆಲ್ಟರ್ನೇಟಿವ್ ಸೀರೀಸ್ ಅಂತ ಹೇಳ್ಬೋದು. ಇದನ್ನು ಅಬ್ಸರ್ವ್ ಮಾಡಿ ನಿಮಗೆ ಗೊತ್ತಾಗತ್ತೆ. ಇಲ್ಲಿ ಯಾವ ಟರ್ಮ್ನ ಫೈಂಡ್ ಔಟ್ ಮಾಡಬೇಕು. ಒನ್ಸ್ ಅಗೇನ್ ನಾನು ಬರೀತೀನಿ ನೋಡಿ, ಇಲ್ಲಿಂದ ಬರ್ಕೊಂಡು ಹೋಗ್ತೀನಿ. ಎ ಝೆಡ್ ಎಕ್ಸ್ ಬಿ ವಿ ಟಿ ಸಿ ಟಿ ಸಿ ಆರ್, ಎರಡು ಟರ್ಮ್ನ ಫೈಂಡ್ ಔಟ್ ಮಾಡಬೇಕಾಗತ್ತೆ. ಇದನ್ನು ಅಬ್ಸರ್ವ್ ಮಾಡಿದ್ರೆ ನಿಮಗೆ ಗೊತ್ತಾಗುತ್ತೆ. ಆಲ್ಟರ್ನೇಟಿವ್ ಹೋಗ್ತಾ ಇದೆ ನೋಡಿ. ಎ ಇರೋದು ಎರಡು ಟರ್ಮ್ ಬಿಟ್ಟಾದಮೇಲೆ ಬಿ ಸಿಕ್ಕಿದೆ, ನೆಕ್ಸ್ಟು ಎರಡು ಟರ್ಮ್ ಬಿಟ್ಟಾದಮೇಲೆ ಸಿ ಸಿಗ್ತಾ ಇದೆ. ಅದೇ ರೀತಿ ನೆಕ್ಸ್ಟ್ ಎರಡು ಟರ್ಮ್ ಬಿಟ್ಟಾದಮೇಲೆ ನಮಗೇನು ಸಿಗಲೇಬೇಕು, ಡಿ. ಇದು ನೋಡ್ತಾನೆ ನಾವು ಆಪ್ಷನ್ ಪಿಕ್ ಮಾಡ್ಬೋದು. ಆಪ್ಷನಲ್ಲಿ ಲಾಸ್ಟ್ ಟರ್ಮ್ ಡಿ ಯಾವುದಿದೆ ಅಂದರೆ ದಟ್ ಇಸ್ ಪಿ ಆ್ಯಂಡ್ ಡಿ. ಆಪ್ಷನ್ ಎನ ಪಿಕ್ ಮಾಡ್ಬಿಡ್ಬೋದು. ನೋಡಿ, ಸೆಕೆಂಡ್ ಏನಾಗ್ತಾ ಇದೆ, ಈಗ ಝೆಡ್ ಅಂತ ತೊಗೊಂಡ್ರೆ ಇದನ್ನು ನಾನು 26 ಅಂತ ತೊಗೋಬೋದು, ಇದನ್ನು 24 ಅಂತ ತೊಗೋಬೋದು, ದಟ್ ಇಸ್ 22, ದಟ್ ಇಸ್ 20, ದಟ್ ಇಸ್ 80. ಸೊ ನಾನು ಫಸ್ಟು ಫೋರ್ತ್ ಒನ್ ಅದನ್ನು ಮಾರ್ಕ್ ಮಾಡ್ಕೊಂಡಿಲ್ಲ, ಜಸ್ಟ್ ಸೆಕೆಂಡ್ ಥರ್ಡ್ ಮಾತ್ರ ಮಾರ್ಕ್ ಮಾಡ್ಕೊಂಡಿದ್ದೀನಿ. ಇದು ನೋಡಿ, 26 ಇರೋದು 22 ಆಗಿದೆ ಅಂದರೆ 4 ಕಡಿಮೆ ಆಗಿದೆ, 4 ಸಬ್ಟ್ರಾಕ್ಟ್ ಆಗಿದೆ. ನೆಕ್ಸ್ಟು 22 ಇರೋದು 18 ಆಗಿದೆ ಅಂದರೆ ಅಗೈನ್ -4 ಆಗುತ್ತೆ. ಸೊ ನಮಗೆ 6 ಆದಮೇಲೆ ನೆಕ್ಸ್ಟು 2 ಟರ್ಮ್ ಆದಮೇಲೆ ಸಿಗುತ್ತೆ. ಇಲ್ಲಿ ನಮಗೆ ಬೇಕಾಗಿರೋದು ಇದಕ್ಕಿಂತ ಮೊದಲಿರೋ ಲೆಟರು. ಸೊ ನೋಡಿ, ಎಕ್ಸ್ ನೋಡಿ, ಎಕ್ಸ್ 24 ಇರೋವಂಥದ್ದು 20 ಆಗಿದೆ ಅಂದರೆ -4 ಆಗಿದೆ. ಅಗೈನ್ ಈ 20 ಇರೋದು -4 ಆದರೆ ದಟ್ ಇಸ್ 16 ಅಂತ ಹೇಳಿದ್ರೆ ಪಿ ಮತ್ತು ಡಿನ ಪಿಕ್ ಮಾಡಬೇಕಾಗತ್ತೆ. ನಾವು ಇನಿಷಿಯಲಿ ಆಲ್ರೆಡಿ ಗೆಸ್ ಮಾಡಿಬಿಟ್ಟಿದ್ವಿ, ದಟ್ ಇಸ್ ಪಿ ಡಿ. ಆಪ್ಷನ್ ಎ ಇಸ್ ರೈಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್ ನೋಡಿ, ದ ಮಿಸ್ಸಿಂಗ್ ಟರ್ಮ್ ಆಫ್ ದ ಫಾಲೋಯಿಂಗ್ ಸೀರೀಸ್ ಅಂತ ಹೇಳಿದ್ದಾರೆ. ದಟ್ ಇಸ್ ಕೆ ಎಮ್ 5 ಐ ಪಿ 8 ಜಿ ಎಸ್ 11 ಇ ವಿ 14 ವಾಟ್ ನೆಕ್ಸ್ಟ್ ಅಂತ ಕೇಳಿದ್ದಾರೆ. ಸೊ ಈಸಿಲಿ ನಾವು ಫೈಂಡ್ ಔಟ್ ಮಾಡ್ಬೋದು ನೋಡಿ. ಸೊ ನಂಬರಿಂಗ್ ಹಾಕ್ತಾ ಹೋಗಿ, K11 M13 I9 P16 G7 S19 E5 V22. ಈ ನಂಬರಿಂಗ್ಸ್ ನಿಮಗೆ ಗೊತ್ತಿದ್ರೆ ಈಸಿಯಾಗಿ ಸುಮಾರಷ್ಟು ಟಾಪಿಕ್ಸಲ್ಲಿ ಹೆಲ್ಪ್ ಆಗುತ್ತೆ. ಸೊ ನೋಡಿ, ಇಲ್ಲಿ ಫಸ್ಟ್ ಲೆಟ್ರ್ ಏನಾಗಿದೆ, 11 ಇರೋದು 9 ಆಗಿದೆ ಅಂದರೆ 2 ಕಡಿಮೆ ಆಗಿದೆ. ನೆಕ್ಸ್ಟು 9 ಇರೋದು 7 ಆಗಿದೆ ಅಂದರೆ ಅಗೈನ್ 2 ಕಡಿಮೆ ಆಗಿದೆ. 7 ಇರೋದು 5 ಆಗಿದೆ ಅಂದರೆ -2 ಆಗಿದೆ. ನೆಕ್ಸ್ಟು -2 ಆದರೆ ಇಟ್ ವಿಲ್ ಬಿಕಮ್ 3, ಕರೆಕ್ಟಾ? ಸೊ 2 ಕಡಿಮೆ ಆಗಿದೆ. ಸಿ ಇಂದ ಆಪ್ಷನ್ 2 ಇದೆ, ಎರಡರಲ್ಲಿ ಯಾವುದೋ ಒಂದು ಆಗಿರುತ್ತೆ ಅಂತ ಪಿಕ್ ಮಾಡ್ಕೋಬೋದು. ನೋಡಿ, ನೆಕ್ಸ್ಟ್ ಏನಾಗಿದೆ, 13 ಇರೋದು 16 ಆಗಿದೆ ಅಂದರೆ +3 ಆಗಿದೆ. ಸೆಕೆಂಡ್ ಲೆಟರ್ 3 ಇನ್ಕ್ರೀಸ್ ಆಗ್ತಿದೆ. ನೆಕ್ಸ್ಟು 16 ಇರೋದು 19 ಆಗಿದೆ, +3 ಆಗಿದೆ. 19 ಇರೋದು 22 ಆಗಿದೆ ಅಂದರೆ ಅಗೈನ್ +3. 22 ಇರೋದು +3 ಆಗಿದೆ ಅಂತ ಹೇಳಿದ್ರೆ ದಟ್ ಮೀನ್ಸ್ 25. ಸಿ ಮತ್ತು ವೈ ಅನ್ನೋದು ಫಿಕ್ಸ್ ಆಗುತ್ತೆ, ಎರಡು ಲೆಟರು ಸಿ ಮತ್ತು ವೈ. ಸೊ ಈ ಆಪ್ಷನ್ನ ಪಿಕ್ ಮಾಡ್ಬಿಡ್ಬೋದು. ಥರ್ಡ್ ಲೆಟ್ರು ನೀವು ನೋಡೋಂಗೇ ಇಲ್ಲ. ಸೊ ನೋಡಿ, ಇಲ್ಲಿ 5 ಇದೆ, 8 ಆಗಿದೆ ಅಂದರೆ ಪ್ಲೀಸ್ 3 ಇನ್ಕ್ರೀಸ್ ಆಗಿದೆ. 8 ಇರೋದು 11 ಆಗಿದೆ, +3 ಇನ್ಕ್ರೀಸ್ ಆಗಿದೆ. 11 ಇರೋದು 14 ಆಗಿದೆ, +3. ನೆಕ್ಸ್ಟ್ 14 ಇರೋದು +3 ಇನ್ಕ್ರೀಸ್ ಆದರೆ ಇಟ್ ಬಿಕಮ್ 17. ಈಸಿಲಿ ಹೇಳ್ಬೋದು, ನಾವು ಆಲ್ರೆಡಿ ಪಿಕ್ ಮಾಡಿಬಿಟ್ಟಿದ್ವಿ. ದಟ್ ಇಸ್ ಆಪ್ಷನ್ ಸಿ. I'll move to next question. In a certain code language, Monday is coded as OP P E C Z ಅಂತ ಇದೆ. ಸೊ ಇದನ್ನು ನಂಬರಿಂಗ್ ತಗೋತಾ ಹೋಗ್ತೀನಿ ನೋಡಿ. M13 O15 N14 D4 A1 Y25 O15 P16 P16 E5 C3 Z26. ಫೈನಲಿ
ದೆನ್ ವಿಚ್ ವರ್ಡ್ ಈಸ್ ಕೋಡೆಡ್ ಆಸ್ ರೆಕಾರ್ಡ್ ಅಂತ ಕೇಳಿದ್ದಾರೆ. ಫೈನಲಿ ಇದು ಯಾವ ಪ್ಯಾಟರ್ನ್ ಇದೆ ಫಸ್ಟ್ ನೋಡ್ಕೊಳ್ಳೋಣ, ಆನಂತರ ಅದನ್ನು ಅಪ್ಲೈ ಮಾಡೋಣ. ನೋಡಿ 13 ಬಿಕಮ್ 15 ಅಂತ ಹೇಳಿದ್ರೆ +2 ಇನ್ಕ್ರೀಸ್ ಆಗಿದೆ. 15 ಬಿಕಮ್ 16 ಅಂದರೆ +1 ಇನ್ಕ್ರೀಸ್ ಆಗಿದೆ. ಸೊ 14 ಬಿಕಮ್ 16 ಅಂದರೆ +2, 4 ಬಿಕಮ್ 5 ಅಂದರೆ +1, ಹಿಯರ್ +2, ಹಿಯರ್ +1. ಸೊ ಆಲ್ಟರ್ನೇಟಿವ್ಲಿ +2 +1 +2 +1 +2 +1 ಹೋಗ್ತಾ ಇದೆ. ಫೈನಲಿ ಕ್ವಶನ್ ಏನು ಕೇಳಿದ್ದಾರೆ, ದೆನ್ ವಿಚ್ ವರ್ಡ್ ಕೋಡೆಡ್ ಆ್ಯಸ್ ರೆಕಾರ್ಡ್ ಅಂತ ಕೇಳಿದ್ದಾರೆ. ಉಲ್ಟಾ ಕೇಳಿದ್ದಾರೆ. ಅಂದರೆ ರೆಕಾರ್ಡ್ ಅನ್ನೋ ಒಂದು ವರ್ಡು ಯಾವ ವರ್ಡಿಂದ ಬಂದಿದೆ ಅಂತ. ಸೊ ಇಲ್ಲಿ ಮಂಡೇ ಅನ್ನೋದು ಈ ವರ್ಡ್ ಆದರೆ ರೆಕಾರ್ಡ್ ಯಾವ ವರ್ಡಿಂದ ಬಂದಿದೆ ಅಂತ ಕೇಳಿದ್ದಾರೆ. ಜಸ್ಟ್ ರಿವರ್ಸ್ ಅಪ್ರೋಚ್ ಹೋಗೋಣ. ಸೊ ಇದು ಫಾರ್ವರ್ಡ್ ಅಪ್ರೋಚ್ ಹೋಗಿದೆ, ನಾವು ಬ್ಯಾಕ್ವರ್ಡ್ ಅಪ್ರೋಚ್ ಹೋಗೋಣ. +2 ಇನ್ಕ್ರೀಸ್ ಆಗಿದೆ ಅಂದರೆ ಮೇಲೆ ಹೋದರೆ ಏನಾಗುತ್ತೆ, -2 ಆಗುತ್ತೆ. ಇಲ್ಲಿ +1 ಇನ್ಕ್ರೀಸ್ ಆಗಿದೆ ಅಂದರೆ ಮೇಲೆ ಹೋದರೆ ಏನಾಗುತ್ತೆ, -1 ಆಗುತ್ತೆ. ಹಿಯರ್ +2 ಅಂದರೆ ಮೇಲೆ ಹೋದರೆ -2. ಸೊ ಇದು +1 ಅಂತ ಹೇಳಿದ್ರೆ ಮೇಲೆ ಹೋದರೆ ದಟ್ ಇಸ್ -1, ದಿಸ್ ಇಸ್ -2, ದಿಸ್ ಇಸ್ -1. ಈ ಅಪ್ರೋಚಲ್ಲಿ ಹೋಗುತ್ತೆ. ಫಸ್ಟ್ ನಮ್ಮ ನಂಬರಿಂಗ್ ಗೊತ್ತಿರಬೇಕು. R18, E5, C3, O15, R18, D4. ಸೊ ನೆಕ್ಸ್ಟ್ ನಾವು ಸಬ್ಟ್ರಾಕ್ಟ್ ಮಾಡಿ ಬರ್ಕೊಳ್ಳೋಣ. ಎಷ್ಟಾಗುತ್ತೆ ನೋಡಿ, ದಟ್ ಈಸ್ 18 ಬಿಕಮ್ 16, 5 ಬಿಕಮ್ 4, ದಟ್ ಈಸ್ 3, 3 ಬಿಕಮ್ 1, 15 ಬಿಕಮ್ 3 ಬಿಕಮ್ 2 ಸಬ್ಟ್ರಾಕ್ಟ್ ಆದರೆ 1 ಆಗುತ್ತೆ. 15ಅಲ್ಲಿ 1 ಸಬ್ಟ್ರಾಕ್ಟ್ ಮಾಡಿ ದಟ್ ಇಸ್ 14, ಇಯರ್ 18ಅಲ್ಲಿ 2 ಸಬ್ಟ್ರಾಕ್ಟ್ ಮಾಡಿ 16, ಇಯರ್ 4ಅಲ್ಲಿ 1 ಸಬ್ಟ್ರಾಕ್ಟ್ ಮಾಡಿ ದಟ್ ಇಸ್ 3. ಇದಕ್ಕೆ ಈಕ್ವಲೆಂಟ್ ಲೆಟರ್ಸ್ನ ಬರೀತಾ ಬನ್ನಿ. ದಟ್ ಇಸ್ P16, D4, A1, N14, P16, C3. ದಟ್ ಇಸ್ PDA, NPC, ಆಪ್ಷನ್ ಬಿನ ಪಿಕ್ ಮಾಡ್ಬೋದು. ಓಕೆ, ನೆಕ್ಸ್ಟ್ ಕ್ವಶನ್. In a group of 8 girls sitting in a circle, Deepa is between Arati and Farah and is opposite to Geeta. Isha is right of Arati but to the left of Chaitra, whose right hand of neighbor is Geeta. ಸೊ ಈ ಥರ ಕ್ವಶನ್ ಕೊಟ್ಟಿದ್ದಾರೆ, ನಾವು ಈಸಿಲಿ ಸಾಲ್ವ್ ಮಾಡ್ಬೋದು. ನೋಡಿ, ಸಿಟ್ಟಿಂಗ್ ಅರೇಂಜ್ಮೆಂಟ್ ಕ್ವಶನ್ ಬಂದಿದೆ ಅಂದರೆ ಈಸಿಲಿ ಸಾಲ್ವ್ ಮಾಡಬಹುದು. ಇನ್ ಎ ಗ್ರೂಪ್ ಆಫ್ 8 ಮೆಂಬರ್ಸ್ ಅಂತ ಹೇಳಿದ್ರೆ 8 ಪೊಸಿಷನ್ಸ್ನ ಫಸ್ಟ್ ಮಾರ್ಕ್ ಮಾಡ್ಕೊಳ್ಳಿ. ದಟ್ ಇಸ್ ಈ ರೀತಿ ಬರೆದಾಗ 4 ಆಗುತ್ತೆ. ಎಕ್ಸ್ಟ್ರಾ 4ನ ನಾನು ಮಾರ್ಕ್ ಮಾಡ್ಕೋತಾ ಇದ್ದೀನಿ. ಸೊ ಫೇಸಿಂಗ್ ಸೆಂಟರ್, ಸಿಟ್ಟಿಂಗ್ ಇನ್ ಎ ಸರ್ಕಲ್ ಅಂತ ಹೇಳಿದ್ರೆ ಆಲ್ವೇಸ್ ಅವರು ಸೆಂಟರ್ನ ಫೇಸ್ ಮಾಡ್ತಾ ಇದ್ದಾರೆ ಅಂತ ಅರ್ಥ ಮಾಡ್ಕೋಬೇಕು. ಸೊ ಇವು ರೈಟ್ ಇದಾಗಿರುತ್ತೆ, ಲೆಫ್ಟ್ ಇದಾಗಿರುತ್ತೆ. ಅರ್ಥ ಆಗ್ತಿದೆಯಾ? ಸೊ ಇದಿಷ್ಟು ನಮಗೆ ಬೇಸಿಕ್ ಗೊತ್ತಿರಬೇಕು. ಸೊ ನೆಕ್ಸ್ಟ್ ಥಿಂಗ್ ಇಸ್, ಅಲ್ಲಿ ಏನು ಹೇಳ್ತಾರೆ ಅದನ್ನು ಮಾರ್ಕ್ ಮಾಡ್ತಾ ಹೋಗೋಣ. ಕೆಲವೊಂದು ಡೈರೆಕ್ಟ್ ಇನ್ಫಾರ್ಮೇಷನ್ ಇರುತ್ತೆ, ಕೆಲವೊಂದು ಡೈರೆಕ್ಟ್ ಇರಲ್ಲ. ಸೊ ಅದನ್ನು ಸೈಡಲ್ಲಿ ಬರ್ಕೊಂಡು ಸಬ್ಸ್ಟಿಟ್ಯೂಟ್ ಮಾಡಬೇಕಾಗತ್ತೆ. ದೀಪ ಈಸ್ ಬಿಟ್ವೀನ್ ಆರತಿ ಆ್ಯಂಡ್ ಫರಾ ಅಂತ ಹೇಳಿದ್ದಾರೆ. ಅಂದರೆ ದೀಪ ಅನ್ನೋರು ಸೆಂಟ್ರಲ್ ಬರ್ತಾರೆ. ಫಾರ್ ಎಕ್ಸಾಂಪಲ್ ನಾನು ಇಲ್ಲಿ ಬರ್ಕೋತಾ ಇದ್ದೀನಿ, ಆರತಿ ಮತ್ತು ಫರಾ ಬಿಟ್ವೀನ್ ಬರ್ತಾರೆ ಅಂತ ಹೇಳಿದ್ರೆ ನೋಡಿ, ಆರತಿ ಬೇಕಾದರೆ ಇಲ್ಲಿ ಬರ್ಬೋದು, ಫರಾ ಈ ಕಡೆ ಬರ್ಬೋದು, ಫರಾ ಈ ಕಡೆ ಬರ್ಬೋದು. ಬಟ್ ಇವರಿಬ್ಬರು ಸ್ವ್ಯಾಪ್ ಆಗ್ಬೋದು. ಯಾಕಂದರೆ ದೀಪ ಈಸ್ ಬಿಟ್ವೀನ್ ಫರಾ ಆ್ಯಂಡ್ ಆರತಿ ಅಂತ ಹೇಳಿರೋದು. ಆರತಿ ಬೇಕಾದರೆ ಈ ಕಡೆ ಬರ್ಬೋದು, ಫರಾ ಬೇಕಾದರೆ ಆ ಕಡೆ ಹೋಗ್ಬೋದು. ದಟ್ ಇಸ್ ನಮ್ಮ ತಲೆಯಲ್ಲಿ ಇರಬೇಕು ಫಸ್ಟ್ ಸಾಲ್ವ್ ಮಾಡಬೇಕಾದ್ರೆ. ಅಂಡ್ ಈಸ್ ಅಂತ ಹೇಳಿದ್ರೆ, ಅಂಡ್ ಅಂದರೆ ಇಲ್ಲಿ ಫಸ್ಟ್ ಪರ್ಸನ್ನ ರೆಫರ್ ಆಗುತ್ತೆ. ದಟ್ ಈಸ್ ದೀಪ. ದೀಪ ಈಸ್ ಬಿಟ್ವೀನ್ ಆರತಿ ಆ್ಯಂಡ್ ಫರಾ. ಅಂಡ್ ಅಂತ ಹೇಳಿದ್ರೆ ಇಲ್ಲಿ ದೀಪನೇ. ದೀಪ ಈಸ್ ಆಪೋಸಿಟ್ ಟು ಗೀತಾ ಅಂತ ಹೇಳಿದ್ದಾರೆ. ಆಪೋಸಿಟ್ ಟು ಗೀತಾ ಅಂತ ನಾನು ಏನು ಬರ್ಕೋಬೋದು, ಈ ಪ್ಲೇಸ್ನ ಗೀತಾ ಅಂತ ಪ್ಲೇಸ್ ಮಾಡ್ಬೋದು. ಸೊ ದೆನ್ ಈಶಾ ಈಸ್ ಟು ದ ರೈಟ್ ಆಫ್ ಆರತಿ ಅಂತ ಹೇಳಿದ್ದಾರೆ. ಈಶಾ ಈಸ್ ರೈಟ್ ಆಫ್ ಆರತಿ ಅಂದರೆ ಆರತಿ ಈ ಕಡೆ ಅಂತೂ ಬರೋದಕ್ಕೆ ಸಾಧ್ಯ ಇಲ್ಲ. ಈ ಕಡೆ ಬರ್ಕೊಂಡ್ರೆ ದೀಪ ರೈಟಿಗೆ ಸಿಕ್ಬಿಡ್ತಾರೆ. ಸೊ ಹಾಗಾಗಿ ಆರತಿ ರೈಟ್ಗೆ ಯಾರು ಬರಬೇಕು ಅಂತ ಹೇಳಿದ್ದಾರೆ, ಈಶಾ ಬರಬೇಕು ಅಂದರೆ ದಿಸ್ ಇಸ್ ಫಿಕ್ಸ್ಡ್. ಸೊ ಆರತಿ ಈ ಕಡೆನೇ ಇರಬೇಕಾಗತ್ತೆ, ಫರಾ ಈ ಕಡೆನೇ ಇರಬೇಕಾಗತ್ತೆ. ಇವೆರಡು ಪ್ಲೇಸ್ ಫಿಕ್ಸ್ ಆಗುತ್ತೆ. ಅದಾದ ನಂತರ ಈಶಾ ಈಸ್ ಟು ದ ರೈಟ್ ಆಫ್ ಆರತಿ ಬಟ್ ಲೆಫ್ಟ್ ಆಫ್ ಚೈತ್ರ ಅಂತ ಹೇಳಿದ್ರೆ, ಬಟ್ ಅಂದರೆ ಯಾರಿಲ್ಲಿ ಅಂದರೆ ಈಶಾ. ಈಶಾ ಅನ್ನೋರು ಆರತಿಯಿಂದ ರೈಟಿಗೆ ಕೂತಿದ್ದಾರೆ, ಆದರೆ ಬಟ್ ಅಂದರೆ ಚೈತ್ರದಿಂದ ಲೆಫ್ಟಿಗಿದ್ದಾರೆ ಅಂದರೆ ಚೈತ್ರನ ಇಲ್ಲಿ ಪ್ಲೇಸ್ ಮಾಡ್ಬೋದು. ನೋಡಿ, ಚೈತ್ರದಿಂದ ಲೆಫ್ಟ್ ಕೂತಿದ್ದಾರೆ, ರೈಟಿಗೆ ಗೀತಾ ಕೂತ್ಕೋತಾರೆ. ಹೂ ಈಸ್ ರೈಟ್ ಹ್ಯಾಂಡ್ ಆಫ್ ನೈಬರ್ ಈಸ್ ಗೀತಾ. ಅಂದರೆ ಇವರಿಗೆ ರೈಟ್ ಹ್ಯಾಂಡ್ ಯಾರಾಗಿದ್ದಾರೆ, ನೈಬರ್ ಗೀತಾ ಆಗಿದ್ದಾರೆ ಅಂತ ಹೇಳಿದರೆ ದಟ್ ಇಸ್ ಸರಿ ಇದೆ. ಬೀನಾ ಎಂಜಾಯ್ಸ್ ಹ್ಯಾವಿಂಗ್ ಅಂಸಾ ಈಸ್ ಲೆಫ್ಟ್ ಅಂತ ಹೇಳಿದ್ದಾರೆ. ಬೀನಾ ಅನ್ನೋರಿಗೆ ಅವರು ಯಾರ ಜೊತೆ ಕುತ್ಕೊಂಡಿದ್ದಾರೆ ಅಂತ ಹೇಳಿದ್ರೆ ಅಂಸ ಅನ್ನೋರಿಗೆ ಲೆಫ್ಟ್ ಇದ್ದಾರೆ. ಸಾರಿ, ಬೀನಾಗೆ ಹಂಸ ಅನ್ನೋರು ಹಂಸ ಟು ಹರ್ ಲೆಫ್ಟ್ ಅಂತ ಹೇಳ್ತಿದ್ದಾರೆ ಅಂದರೆ ಹಂಸ ಇಲ್ಲಿ ಬರ್ತಾರೆ. ಬೀನಾಗೆ ಲೆಫ್ಟ್ ಯಾರಿದ್ದಾರೆ ಅಂತ ಹೇಳಿದ್ರೆ ಹಂಸ ಇದ್ದಾರೆ ಅಂತ ಹೇಳಿದ್ದಾರೆ. ಆ್ಯಂಡ್ ಫರಾ ಇಸ್ ಟು
ರೈಟ್ ಅಂತ ಹೇಳಿದ್ದಾರೆ. ಬೀನಾಗೆ ಫರಾನ್ ಅವರು ರೈಟ್ ಆಗಿದ್ದಾರೆ ಅಂತ ಹೇಳಿದ್ದಾರೆ. ಫೈಂಡ್ ದ ಮೆಂಬರ್ ಹೂ ಈಸ್ ಡಯಾಗ್ನಲಿ ಆಪೋಸಿಟ್ ಟು ಆರತಿ ಅಂತ ಕೇಳಿದ್ದಾರೆ. ಡಯಾಗ್ನಲಿ ಆಪೋಸಿಟ್, ಆ್ಯಕ್ಚುಲಿ ಸರ್ಕಲಲ್ಲಿ ಡಯಾಗ್ನಲಿ ಅಂತ ಕೇಳಂಗಿಲ್ಲ, ಸ್ಟ್ರೇಟ್ ಅಂತ ಕೇಳಬೇಕು. ಸ್ಕ್ವೇರಲ್ಲೋ ರೆಕ್ಟ್ಯಾಂಗಲಲ್ಲೋ ಆದರೆ ಡಯಾಗ್ನಲಿ ಆಪೋಸಿಟ್ ಅಂತ ಹೇಳ್ಬೋದು. ಇಲ್ಲಿ ಪ್ರಶ್ನೆ ಏನು ಕೇಳಿದ್ದಾರೆ, ಆರತಿಗೆ ಡಯಾಗ್ನಲಿ ಆಪೋಸಿಟ್ ಯಾರಿದ್ದಾರೆ ಅಂತ ಹೇಳಿದ್ದಾರೆ. ದಟ್ ಇಸ್ ಸ್ಟ್ರೇಟ್ ಲೈನೇ ತೊಗೋಬೇಕಾಗಿದೆ, ದಟ್ ಇಸ್ ಹಂಸ. ಆಪ್ಷನ್ ಏನ ಪಿಕ್ ಮಾಡ್ಬೋದು. ದಿಸ್ ಈಸ್ ವೆರಿ ಇಂಪಾರ್ಟೆಂಟ್. ಸಮ್ಟೈಮ್ಸ್ 2 to 3 ಮಾರ್ಕ್ಸಿಗೆ ಕೇಳಿರ್ತಾರೆ, ಬಟ್ ಈ ಪರ್ಟಿಕ್ಯುಲರ್ ಕ್ವಶನಲ್ಲಿ 1 ಮಾರ್ಕ್ಸ್ ಕೇಳಿದ್ದಾರೆ. ನೆಕ್ಸ್ಟ್ ಕ್ವಶನ್, ಅಮಾಂಗ್ 5 ಚಿಲ್ಡ್ರನ್ ವಿಮಲ್ ಈಸ್ ಟಾಲರ್ ದೆನ್ ಮಲ್ಲಿಕಾ ಅಂತ ಹೇಳಿದ್ದಾರೆ. ಸೊ ಫಸ್ಟ್ ನಾನು ಈ ರೀತಿ ಬರ್ಕೋತೀನಿ, ವಿಮಲ್ ಅನ್ನೋರು ಟಾಲರ್ ದ್ಯಾನ್ ಮಲ್ಲಿಕಾ, ಈ ರೀತಿ ಬರ್ಕೋಬೋದಾ? ಸೊ ಮಲ್ಲಿಕಾಗಿಂತ ಟಾಲರ್ ಇದ್ದಾರೆ. ನೆಕ್ಸ್ಟು ಜಸ್ಟ್ ಒಂದು ಸ್ವಲ್ಪ ಕಡಿಮೆ ಮಾಡಿ ಬರ್ಕೋತೀನಿ ನೋಡಿ. ನೆಕ್ಸ್ಟು ಬಟ್ ನಾಟ್ ಆಸ್ ರಂಜು ಅಂತ ಹೇಳಿದ್ದಾರೆ. ಬಟ್ ಅಂದರೆ ಯಾರಿಲ್ಲಿ? ವಿಮಲ್ ಈಸ್ ಟಾಲರ್ ದ್ಯಾನ್ ಮಲ್ಲಿಕಾ, ಬಟ್ ನಾಟ್ ಟಾಲ್ ಆಸ್ ರಾಜು ಅಂತ ಹೇಳಿದ್ದಾರೆ. ಸೊ ರಾಜು ಅಷ್ಟು ಟಾಲ್ ಇಲ್ಲ ಅಂದರೆ ಫಸ್ಟ್ ರಾಜು ಬರ್ತಾರೆ, ಆಮೇಲೆ ವಿಮಲ್ ಇರ್ತಾರೆ, ಆಮೇಲೆ ಮಲ್ಲಿಕಾ ಇರ್ತಾರೆ. ಈ 3 ಆರ್ಡರ್ ನಮಗೆ ಸಿಕ್ಕಿದೆ. ಜಾಸ್ಮಿನ್ ಈಸ್ ಟಾಲರ್ ದ್ಯಾನ್ ದೀಪಾ ಬಟ್ ಶಾರ್ಟರ್ ದ್ಯಾನ್ ಮಲ್ಲಿಕಾ ಅಂತ ಕನೆಕ್ಟ್ ಮಾಡಿದ್ದಾರೆ. ಸೊ ನೋಡಿ, ಜಾಸ್ಮಿನ್ ಅನ್ನೋರು ಯಾರಿಗಿಂತ ಟಾಲರ್ ಇದ್ದಾರೆ? ದೀಪಾಗಿಂತ ಟಾಲರ್ ಇದ್ದಾರೆ. ಸೊ ದೀಪಾಗಿಂತ ಟಾಲರ್ ಇದ್ದಾರೆ, ಬಟ್ ಶಾರ್ಟರ್ ದ್ಯಾನ್ ಮಲ್ಲಿಕಾ ಅಂತ ಹೇಳಿರೋದ್ರಿಂದ ಈ ಹೈರಾರ್ಕಿ ನಮಗೆ ಸಿಗುತ್ತೆ. ಸೊ ದೆನ್ ಹೂ ಈಸ್ ದ ಟಾಲೆಸ್ಟ್ ಇನ್ ದ ಗ್ರೂಪ್ ಅಂತ ಹೇಳಿದ್ರೆ ಆಬ್ವಿಯಸ್ಲಿ ರಾಜುನ ನಾವು ಪಿಕ್ ಮಾಡಬೇಕಾಗತ್ತೆ. ಸೊ ದಟ್ ಆಪ್ಷನ್ ಸಿ ಈಸ್ ರೈಟ್ ಆನ್ಸರ್. ಐ ಮೂವ್ ಟು ನೆಕ್ಸ್ಟ್ ಕ್ವಶನ್. PQRS are playing a cards. PQ are partners. That is important. So 4 ಜನ ಇದ್ದಾರೆ, that is PQRS. ಸೊ ಯಾಕಂದರೆ ಇಲ್ಲಿ ಡೈರೆಕ್ಷನ್ ಕೊಟ್ಟಿರೋದ್ರಿಂದ ನಾನು ಈ ಪ್ಲಸ್ ಹಾಕಿದ್ದೀನಿ. ಎಸ್ ಫೇಸಸ್ ನಾರ್ತ್ ಅಂತ ಹೇಳಿದ್ದಾರೆ. ಎಸ್ ಫೇಸಸ್ ನಾರ್ತ್ ಅಂತ ಹೇಳಿದ್ರೆ ನಾನು ಈ ಪೊಸಿಷನನ್ನು ಮಾರ್ಕ್ ಮಾಡ್ಕೋಬೋದು. ಎಸ್ ಫೇಸಸ್ ನಾರ್ತ್. ಇಫ್ ಪಿ ಫೇಸಸ್ ಟುವರ್ಡ್ಸ್ ವೆಸ್ಟ್ ಅಂತ ಹೇಳಿದ್ರೆ ಪಿ ಫೇಸಸ್ ಟುವರ್ಡ್ಸ್ ವೆಸ್ಟ್ ಅಂದರೆ ಈ ಕಡೆ ವೆಸ್ಟ್ ಸೈಡು ನಿಮಗೆ ಫಸ್ಟ್ ಇದು ಗೊತ್ತಿರಬೇಕು. ದಟ್ ಈಸ್ ಈಸ್ಟ್, ವೆಸ್ಟ್, ನಾರ್ತ್, ಸೌತ್. ವೆಸ್ಟ್ ಕಡೆ ಸೈಡ್ ಫೇಸ್ ಮಾಡಿದ್ದಾರೆ ಅಂದರೆ ಈ ಡೈರೆಕ್ಷನಲ್ಲಿ ಕೂತಿದ್ದಾರೆ ಅಂತ. ನೆಕ್ಸ್ಟು ವೆಸ್ಟ್, ದೆನ್ ಹೂ ಫೇಸಸ್ ಟುವರ್ಡ್ಸ್ ಸೌತ್ ಅಂತ ಹೇಳಿದ್ದಾರೆ. ಇಲ್ಲಿ ಇನ್ನೊಂದು ಡೇಟಾ ಹೇಳಿದರು, ಪಿ ಮತ್ತು ಕ್ಯೂ ಪಾರ್ಟ್ನರ್ಸ್ ಅಂತ ಹೇಳಿರೋದ್ರಿಂದ, ಸೊ ಗೇಮ್ ಆಫ್ ಕಾರ್ಡ್ಸಲ್ಲೇ ಆಗಿರಲಿ ಯಾವುದೇ ಗೇಮ್ಸಲ್ಲೇ ಇರಲಿ, ಪಾರ್ಟ್ನರ್ಸ್ ಅಂದರೆ ಆಪೋಸಿಟ್ ಬರ್ತಾರೆ ಅನ್ನೋ ಒಂದು ಐಡಿಯಾ ನಮಗಿರಬೇಕು, ಅದರ್ವೈಸ್ ರಾಂಗ್ ಆಗುತ್ತೆ. ಸೊ ಪಿ ಕ್ಯೂ ಪಾರ್ಟ್ನರ್ಸ್ ಆಗಿರೋದ್ರಿಂದ ಕ್ಯೂ ಆಪೋಸಿಟ್ ಬರಲೇಬೇಕಾಗತ್ತೆ. ಇನ್ನು ಉಳ್ಕೊಳ್ಳೋರು ಯಾರು ಅಂತ ಹೇಳಿದ್ರೆ ದಟ್ ಈಸ್ ಆರ್ ಫೇಸಸ್ ಸೌತ್ ಅಂತ ಹೇಳ್ಬೋದು. ಕ್ಲಿಯರ್? ಸೊ ದೆನ್ ವಾಟ್ ಇಸ್ ದ ಕ್ವಶನ್? ಸೌತ್ ಯಾರು ಫೇಸ್ ಮಾಡ್ತಿದ್ದಾರೆ ಅಂತ ಕೇಳ್ತಿದ್ದಾರೆ, ದಟ್ ಈಸ್ ಆರ್ ಅಂತ ಹೇಳ್ಬೋದು. ಸೊ ಇಷ್ಟು ಕ್ವಶನ್ಸ್ ಇದೆ. ಐ ಥಿಂಕ್ ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಬೈ ದ ನೆಕ್ಸ್ಟ್ ವಿಡಿಯೋ ನಾನು ಇದರ ನೆಕ್ಸ್ಟ್ ಪಾರ್ಟ್ನ ತೊಗೊಂಡು ಬರ್ತೀನಿ. ಸೊ ಈ ಥರ ಕ್ವಶನ್ಸ್ನ ನೀವು ಸಾಲ್ವ್ ಮಾಡೋದಕ್ಕೆ ಟ್ರೈ ಮಾಡಿ. ಸೊ ಯಾರಿಗೆ ಕಷ್ಟ ಆಗ್ತಿದೆ ಅಂತ ಹೇಳಿದ್ರೆ ಯು ಕ್ಯಾನ್ ಕಾಂಟ್ಯಾಕ್ಟ್ ಅಸ್. ಯಾಕಂದರೆ ನಮ್ಮ ಅಕಾಡೆಮಿನಲ್ಲಿ ಆಲ್ ಓವರ್ ಕರ್ನಾಟಕ ಸ್ಟೂಡೆಂಟ್ಸ್ ಇದ್ದಾರೆ, ಆನ್ಲೈನ್ ಆಫ್ಲೈನ್ ಎರಡೂ ಕಡೆಯಿಂದನೂ ಇದ್ದಾರೆ. ಸೊ ನಿಮ್ಗೆ ಆಗುತ್ತೆ ಅಂತ ಹೇಳಿದ್ರೆ ಟ್ರೈ ಮಾಡಿ. ಇನ್ ಕೇಸ್ ಇಫ್ ಯು ಹ್ಯಾವ್ ಫೇಸಿಂಗ್ ಎನಿ ಇಶ್ಯೂಸ್ ಡಿಫಿಕಲ್ಟೀಸ್ ಯು ಕ್ಯಾನ್ ಕಾಂಟ್ಯಾಕ್ಟ್ ಮಾಡ್ಬೋದು. ಸೊ ಲೈಕ್ ಮಾಡಿ, ಕಮೆಂಟ್ ಮಾಡಿ.